ವೇದಿಕೆಯಲ್ಲಿರುವ ಎಲ್ಲ ಮಹನೀಯರು ನಡೆಸ್ಕೊಡ್ಬೇಕಂತ ಕೇಳ್ಕೊಳ್ತಿದ್ದೇನೆ. ಚಪ್ಪಾಳೆ. ಕಾಮಗಾರಿಗಳು ಕೆಲವು ವಾರ್ಡ್ಗಳಲ್ಲಿ ಒಂದು 2-3 ವಾರ್ಡ್ಗಳಲ್ಲಿ ಮಾತ್ರ ಆಗಿದೆ, ಉಳಿದ ವಾರ್ಡ್ಗಳು ಕಡೆಗಣಿಸಲ್ಪಟ್ಟವೆ. ಹಾಗಾಗಿ ತಾವು ಆ ಕೊರತೆಯನ್ನ ನೀಗಿಸಬೇಕು ಅನ್ನುವಂಥ ವಿಚಾರವನ್ನು ಇಟ್ಟುಕೊಂಡು ನಾವು ಮನವಿಯನ್ನು ಸಲ್ಲಿಸ್ತೇವೆ. 3 ಕೋಟಿ ರೂಪಾಯಿ ಅನುದಾನವನ್ನ ಅವರು ಸರ್ಕಾರದ SFC ವಿಶೇಷ ಯೋಜನೆಯಲ್ಲಿ ಅವರೇ ಶಿಫಾರಸು ಮಾಡತಕ್ಕಂಥ ಅನುದಾನ. ಅವರು 3 ಕೋಟಿ ಅನುದಾನವನ್ನ ಈ ಪಟ್ಟಣ ಪಂಚಾಯತಿಗೆ ಮಂಜೂರಿಯನ್ನು ಮಾಡಿದ್ರು. ಮತ್ತು 11 ಕಾಮಗಾರಿಗಳು, ಒಂದು 50 ಲಕ್ಷ ರೂಪಾಯಿದು, ಉಳಿದಂಥವು 25 ಲಕ್ಷದ ಕಾಮಗಾರಿಗಳು, ಒಟ್ಟು 11 ಕಾಮಗಾರಿಗಳು ಮಂಜೂರಿ ಆಯಿತು, ಟೆಂಡರ್ನ ಕರೆದಾಯಿತು. ಆದಷ್ಟು ಶೀಘ್ರವಾಗಿ ಕಾಮಗಾರಿಗಳನ್ನ ಪೂರೈಸಬೇಕು, ಯಾಕಂದ್ರೆ ಮಳೆಗಾಲ ಹತ್ರ ಬರ್ತಾ ಇದೆ ಅನ್ನುವಂಥ ವಿಚಾರವನ್ನು ಇಟ್ಟುಕೊಂಡು ಅವರು ಒತ್ತಡ ಹೇರಿದ್ರು ಸಹ ಸರ್ಕಾರದ ಈ ಟೆಂಡರ್ ನಿಯಮಾವಳಿ ಪ್ರಕಾರ ಮಂಜೂರಾತಿಗೆ ಸ್ವಲ್ಪ ಮಾಡಿ 150 ಬಡ ಕಾಮಗಾರಿಯನ್ನು ಕೈಗೊಂಡಿರ್ತಕ್ಕಂಥ ಎಲ್ಲ ಗುತ್ತಿಗೆದಾರರು ಕೂಡ ಸರಿಯಾದ ಸಮಯ ಮತ್ತು ಗುಣಮಟ್ಟದ ಕಾಮಗಾರಿಯನ್ನು ತಾವು ಮಾಡಬೇಕು ಅನ್ನೋಂಥ ಈಗಾಗಲೇ ಸಂದೇಶವನ್ನು ಕೊಟ್ಟಿರುವಂಥದ್ದು. ಅದರ ಜವಾಬ್ದಾರಿಯನ್ನು ಈಗಾಗಲೇ ನಮ್ಮ ಪಟ್ಟಣ ಪಂಚಾಯತಿನ ಕಮಿಷನರ್ ಕೂಡ ಅದು ಸಂಪುಟ ಇಂಜಿನಿಯರ್ಸು ತಾವು ನಿಂತು ಒಳ್ಳೆಯ ಗುಣಮಟ್ಟವನ್ನು ಕಾಪಾಡಿಕೊಳ್ಬೇಕು ಅಂತ ಸಂದೇಶವನ್ನು ಕೂಡ ನಾವೆಲ್ಲರೂ ಸೇರಿಕೊಟ್ಟಿದ್ವಿ. ಆ ರೀತಿಯಲ್ಲಿ ಆದಷ್ಟು ಬೇಗ ಮಳೆ ಬರೋದೊಳಗನೆ ಈ ಎಲ್ಲ ರಸ್ತೆಗಳು ಕೂಡ ಕಾಮಗಾರಿಗಳು ಕೂಡ ಅವು ಗುಣಮಟ್ಟದ ಕೆಲಸಗಳಾಗಲಿ, ಅದಕ್ಕೆ ಸಂಬಂಧಪಟ್ಟ ಎಲ್ಲ ಪಟ್ಟಣ ಪಂಚಾಯತಿನ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು, ಸ್ಥಾಯಿ ಸಮಿತಿಯ ಸದಸ್ಯರು, ಎಲ್ಲ ಸದಸ್ಯರು ಕೂಡ ತಮ್ಮ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಕೆಲಸವನ್ನು ಆಗಾಗ ಹೋಗಿ ತಾವು ಗಮನ ಹರಿಸೋದ್ರ ಮುಖಾಂತರ ಉತ್ತಮವಾಗಿರ್ತಕ್ಕಂಥ ಗುಣಮಟ್ಟವನ್ನು ತಾವು ನೋಡಬೇಕು ಅಂತ ವಿನಂತಿಯನ್ನು ಮಾಡ್ಕೊಳ್ತಾ ಬಯಸ್ತೇನೆ. ಭಾಗದಲ್ಲಿ ಕೂಡ ಈ ಕಾಮಗಾರಿಯನ್ನು ಕೈಗೊಂಡಿರುವಂತಹದ್ದು. ಅಭಿವೃದ್ಧಿ ಅನ್ನುವಂಥದ್ದು ನಿತ್ಯನೇ ಇರಲ್ಲ, ನಿರಂತರವಾಗಿ ಆ ಕಾಮಗಾರಿಗಳು ನಡೀತಾನೆ ಇರಬೇಕಾಗತ್ತೆ. ಯಾವುದೇ ಪಟ್ಟಣ ಇರಲಿ, ಗ್ರಾಮ್ಯ ಭಾಗದಲ್ಲಿರಲಿ, ನಾನು ಶಾಸಕನಾದ ನಂತರದಲ್ಲಿ, ಶಾಸಕನಾಗ ಪೂರ್ವದಲ್ಲಿ ಕೂಡ ಒಂದು ಇಚ್ಛೆ ಇತ್ತು, ಶಿಕ್ಷಣಕ್ಕೆ ಹೆಚ್ಚಿನ ಒತ್ತನ್ನು ಕೊಡಬೇಕು ಅಂತ ಇಚ್ಛೆ ಏನಿತ್ತು. ತಮ್ಮೆಲ್ಲರ ಹಿರಿಯರ ಆಶೀರ್ವಾದ, ತಮ್ಮೆಲ್ಲರ ಸಹಕಾರದಿಂದ ಈ ಕ್ಷೇತ್ರದ ಶಾಸಕನಾಗಿ ಮೊದಲು ಶಿಕ್ಷಣಕ್ಕಾಗಿ ಬೇಕಾಗಿರ್ತಕ್ಕಂಥ ಮೂಲಭೂತ ಸೌಕರ್ಯಗಳೇನು ಬೇಕೋ, ಗ್ರಾಮೀಣ ಭಾಗ ಇರ್ಬೋದು, ನಗರ ಪಟ್ಟಣ ಇರ್ಬೋದು, ಆ ಶಾಲೆಗಳಿಗೆ ಏನು ತೊಂದರೆ ಇದೆಯೋ ಅಥವಾ ಬಿಲ್ಡಿಂಗ್ ತೊಂದರೆ ಇದೆಯೋ ಅಥವಾ ಆ ಭಾಗದ ನೀರಿಗೆ ಅಥವಾ ವಾಶ್ರೂಮ್ಗೆ ಏನು ತೊಂದರೆ ಇದೆಯೋ ಅದಕ್ಕೆ ಬೇಕಾಗಿರ್ತಕ್ಕಂಥ ಹಣವನ್ನು ಕೊಡೋದ್ರ ಮುಖಾಂತರ ಶಿಕ್ಷಣ ಪಟ್ಟಣ ಪಂಚಾಯತ್ ಎಲ್ಲ ವಾರ್ಡಲ್ಲೂ ಕೂಡ ಎಷ್ಟು ರೋಡ್ಗಳಾಗಬೇಕೋ ಅವೆಲ್ಲ ರೋಡಿಗೂ ಕೂಡ ನಾನು ಸರ್ಕಾರದಿಂದ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಸಂಬಂಧಪಟ್ಟ ಮಂತ್ರಿಗಳ ಗಮನಕ್ಕೆ ತರೋದ್ರ ಮುಖಾಂತರ ಈಗಾಗಲೇ ತಂದಿದ್ದೀನಿ. ನಾನು ಮುಂದೆ ಕೆಲವೇ ದಿನದಲ್ಲಿ ರಸ್ತೆಗಳಿಗೆ ಎಷ್ಟು ಹಣ ಬೇಕೋ ಅಷ್ಟು ಹಣವನ್ನು ತರೋದ್ರ ಮುಖಾಂತರ ಇಡೀ ಸರ್ವಾಂಗೀಣ ಅಭಿವೃದ್ಧಿಯನ್ನು ನಾನು ಪಟ್ಟಣ ಪಂಚಾಯತಿಯನ್ನು ನಮ್ಮೆಲ್ಲರ ಜೊತೆ ಸೇರಿ, ಅಧ್ಯಕ್ಷರು ಎಲ್ಲರ ಜೊತೆ ಸೇರಿ ನಾನು ಮಾಡ್ತೀನಿ ಅನ್ನೋ ಮಾತನ್ನು ಈ ಸಂದರ್ಭ ಹೇಳಕ್ಕೆ ಬಯಸಿನ. ಈಗ ತಮಗೆ ಗೊತ್ತು, ಈಗಾಗಲೇ ಪಟ್ಟಣ ಪಂಚಾಯತ್ನಲ್ಲಿ ಕುಡಿಯೋ ನೀರಿಗೆ ತೊಂದರೆ ಇರುವಂತಹದ್ದು. ಹಿಂದಿನ ಸಮಯದಲ್ಲಿ ಕೂಡ ಪಟ್ಟಣ ಪಂಚಾಯತಿನ ಅಧ್ಯಕ್ಷರು ಎಲ್ಲರೂ ಸೇರಿ ಅವರಲ್ಲಿ ಇರ್ತಕ್ಕಂಥ ಹಣವನ್ನು ಬಳಸಿ ಸಾಕಷ್ಟು ಬೋರ್ವೆಲ್ಲನ್ನು ಕೂಡ ಹೊಡೆದ್ರು, ಚೆನ್ನಾಗಿ ನೀರು ಕೂಡ ಬಂತು. ಆದರೆ ನಾವು ಬೇರೆ ಅಲ್ಲಿ ನಮ್ಮದು ಶರಾವತಿ ಅಲ್ಲಲ್ಲ, ಈಗ ಬರ್ತಾರ ನೀರು ಅರೇಂದೂರು, ನಮ್ದೇನು ಅಲ್ಲಿಂದ ನಾಲಿಂದ ನೀರು ಏನು ತರ್ತಾ ಇದ್ವಿ, ಆ ನೀರು ಕೂಡ ಬೇಸಿಗೆಯಲ್ಲಿ ಬತ್ತಿ ಹೋಗ್ತಾ ಇತ್ತು. ಬಹಳ ಜನರಿಗೆ ತೊಂದರೆ ಆಗ್ತಾ ಇದೆ. ಈಗ ನಾನು ಅಧ್ಯಕ್ಷರಲ್ಲಿ ಎಲ್ಲ ಸದಸ್ಯರಲ್ಲಿ ನಾನು ವಿನಂತಿ ಮಾಡ್ಕೊಂಡೆ, ನಾನು ಕೆಲವು ದಿನ ಹಿಂದೆ ನಾವು ಇಲ್ಲಿ ಮಲೆನಾಡಲ್ಲಿ ಇದ್ರೂ ಕೂಡ